ಒಂದು ಕ್ಷಣ ನಮ್ಮಲ್ಲಿ ಈ ಬಗೆಯ ಆಲೋಚನೆ ಬಹುಶಃ ಮೂಡಬಹುದೇನೋ. ಏನು ಮಾಡಿದ್ರು ಈ ಮಕ್ಕಳು? ಬಂದರು, ಡ್ರಮ್ ಹಿಂಗಂದರು, ಅದಕ್ಕೆ ಅವರ ಪೋಷಕರು ಸಹಾಯ ಮಾಡಿದ್ರು, ಮುಗಿಸಿ ಪರದೆಯ ಹಿಂದೆ ಹೋದರು ಅಂತ. ಆದರೆ ಈ ಮಕ್ಕಳು ಹೀಗೆ ವೇದಿಕೆಗೆ ಬಂದು ಇಷ್ಟನ್ನು ಮಾಡೋದಿದೆಯಲ್ಲ, ಅದೇ ಅದೊಂದು ದೊಡ್ಡ ಕೆಲಸ, ದೊಡ್ಡ ಸಾಧನೆ. ಇಷ್ಟನ್ನು ಆ ಮಕ್ಕಳ ಕೈಯಿಂದ ಮಾಡಿಸೋದಕ್ಕೆ ಶಿಕ್ಷಕರು, ಪೋಷಕರು ಮಾಡಿರುವಂತಹ ಪ್ರಯತ್ನಕ್ಕೆ ನಾವೊಂದು ಸಲಾಂ ಹೇಳಲೇಬೇಕು. ಇಂಥ ಬಹುಶಃ ಒಂದಿಷ್ಟು ನ್ಯೂನ್ಯತೆ ಹೆಚ್ಚಾಗಿರುವಂತಹ ಮಕ್ಕಳನ್ನು ಕಂಡಾಗ ಈ ಕವಿಸಾಲು ನೆನಪಾಗಲೇಬೇಕು. ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಹೂಗಳ ಇರಿಯಬೇಡಿ ಮುಳ್ಳುಗಳೇ. ಅವಕ್ಕೆ ಏನು ತೊಂದರೆ ಆಗುತ್ತೋ, ಏನು ನೋವಾಗತ್ತೋ, ಅವುಗಳ ಮಾನಸಿಕ ಸ್ಥಿತಿ ಎಂಥದೋ ನಮಗೆ ಅರಿವಾಗೋಲ್ಲ. ಅದು ಎಲ್ಲವನ್ನ ಮೀರಿದ್ದು. ಆದರೆ ಅವುಗಳಲ್ಲಿರುವಂಥ ಆ ಸೂಕ್ಷ್ಮತೆ, ಅದನ್ನು ಅರಿಯುವಂಥ ಮನೋಭಾವ ನಮ್ಮದಾಗಿದ್ರೆ, ಅದನ್ನು ಅರಿತುಕೊಳ್ಳುವಂತಹ ಒಂದು ಒಳಿತಿನ ಮನಸ್ಸು ನಮ್ಮಲ್ಲಿದ್ದರೆ, ಅದಕ್ಕಿಂತ ಇನ್ನೂ ಬೇರೇನೂ ಬೇಕಿಲ್ಲ. ಅಂಥ ಮನಸ್ಸುಗಳೊಟ್ಟಿಗೆ ಸದಾ ಈ ಕುಡಿಗಳ ಜೊತೆ ನಾವಿರೋಣ. ಸ್ನೇಹಿತರೆ, ಇನ್ನೀಗ ನಮ್ಮ ಅತಿಥಿ ಗಣ್ಯರ ಒಂದೆರಡು ಮಾತುಗಳನ್ನು ಕೇಳುವಂತಹ ಅವಕಾಶ. ಮಧ್ಯೆ ಮಧ್ಯೆ ಮಾತು, ಮಧ್ಯೆ ಮಧ್ಯೆ ನೃತ್ಯ. ಸತ್ಯ ಅವರನ್ನು ಈಗಾಗಲೇ ಕುಸುಮ ಅವರು ಹೇಳಿದ ಹಾಗೆ ಮಾತು ಆಡೋಲ್ವಾ ಸರ್? ಬರೀ ಮಕ್ಕಳ ನೋಡಿ ಆನಂದಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಹೇಳಿದ್ದು ಮಾತಾಡಲ್ಲ ಅಂತ ಹೇಳಿದ್ದಕ್ಕಲ್ಲ ಸರ್, ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವ ಕೃತಜ್ಞತೆಗೆ. ದಯಮಾಡಿ ರಾಜಣ್ಣ ಅವರು ತಮ್ಮ ಒಂದೆರಡು ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು. ರಾಜ್ಯ ಅಂಗವಿಕಲ ಕಲ್ಯಾಣ ಇಲಾಖೆಯ ಮಾನ್ಯ ಆಯುಕ್ತರು KV ರಾಜಣ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಮನೋನಂದನ ಶಿಕ್ಷಕರುಗಳೇ, ಸಂಸ್ಥೆ ಮುಖ್ಯಸ್ಥರೇ, ಶ್ರದ್ಧೆಯ ತಾಯಂದಿರೇ, ಇತ್ತೀಚಿನ ದಿನಗಳಲ್ಲಿ ವಿಕಲಚೇತನರ ಬಗ್ಗೆ ಸಾಕಷ್ಟು ಚರ್ಚೆಗಳು. ಈ ವಿಷಯವನ್ನು ಯಾವ ರೀತಿ ನೋಡಬೇಕು ನಾವು? ಇದೊಂದು ಚಾರಿಟಿ ವಿಷಯನ, ಇದೊಂದು ಹಕ್ಕಿನ ವಿಷಯನ, ಅಭಿವೃದ್ಧಿಯ ವಿಷಯನ, ಘನತೆಯ ವಿಷಯನ, ಗೌರವದ ವಿಷಯವನ್ನ, ಗುರುತಿಕೆ ವಿಷಯವನ್ನ, ಭಾಗವಹಿಸುವಿಕೆ ವಿಷಯವನ್ನ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಲ್ಲ. ಕಾರಣ ಈ ವಿಷಯವನ್ನು ನಾವು ನೋಡಿದ ರೀತಿ ದೃಷ್ಟಿಕೋನ ತುಂಬ ಭಿನ್ನವಾಗಿತ್ತು. ಈ ವಿಷಯದ ಬಗ್ಗೆ ಮಾಧ್ಯಮದವರು, ಪೋಷಕರು, ಸಂಘ ಸಂಸ್ಥೆಗಳು, ವಿಕಲಚೇತನ ಸಂಘಟನೆಗಳು ಅವರವರ ಭಾವಕ್ಕೆ ತಕ್ಕಂತೆ ಅವರು ಇದನ್ನು ವಿಶ್ಲೇಷಣೆ ಮಾಡಿದ್ರು, ಅರ್ಥೈಸಿದ್ರು, ವ್ಯಾಖ್ಯಾನಿಸಿದ್ರು. ಅವರ ವಾಸ್ತವಿಕತೆ ಬೇರೆ ಇತ್ತು. ಕುಟುಂಬಗಳು, ಸರ್ಕಾರ, ಸಂಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಆಳವಾಗಿ ಅಧ್ಯಯನ ನಡೆಸಿ ಇದನ್ನು ನೋಡಲಿಕ್ಕೆ ನಾವು ಪ್ರಯತ್ನ ಹಾಕಲಿಲ್ಲ. ಸರ್ಕಾರವನ್ನು ಸೇರಿಸ್ಕೊಂಡು ನಾನು ಒಂದು ಮಂಗಳೂರಿನಲ್ಲಿ ಒಂದು ಎಂಡೋಸಲ್ಫಾನ್ ವಿಷಯ ತಗೊಂಡ್ರೆ, ಅಥವಾ ವಿಕಲಚೇತನರ ಭಾಗವಹಿಸುವಿಕೆ ತಗೊಂಡ್ರೆ, ಹುದ್ದೆ ಇರ್ಬೋದು, ಶಿಕ್ಷಣ ಇರ್ಬೋದು, ವೈದ್ಯಕೀಯ ಸಮಸ್ಯೆ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರ್ಬೋದು, ಅಥವಾ ಬಲವರ್ಧನೆ ಇರ್ಬೋದು. ಇತ್ತೀಚೆಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು CPR ಫೋರಮ್ ಅಂಥೇಳಿ ಮಾಡಿದೆ. ವರ್ಲ್ಡ್ CPR ಕಾಂಗ್ರೆಸ್ ಅಂಥೇಳಿ ನಮ್ಮ ದೇಶದ ಆಗ್ರಹದಲ್ಲಿ ನವೆಂಬರ್ 26, 27, 28 ಒಂದು ಕಾರ್ಯಕ್ರಮ ಆಯಿತು. ಈ ಒಂದು ವರ್ಲ್ಡ್ CPR ಕಾಂಗ್ರೆಸ್ ಏನಿದೆ, ಅದು 5 ರೀತಿಯ ರಿಹ್ಯಾಬಿಲಿಟೇಷನ್ನ ವಿಕಲಚೇತನರಿಗೆ ಆಗಬೇಕು ಅಂತೇಳಿ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ, ಆರ್ಥಿಕ ಮತ್ತು ಸಬಲೀಕರಣ. ಹಿಂದೆ ನಾವು ಸಬಲೀಕರಣವನ್ನು ಒಂದು ಹೆಚ್ಚು ಗಂಭೀರವಾಗಿ ತಗೊಂಡಿರಲಿಲ್ಲ. ಆ ಕ್ಷೇತ್ರದಲ್ಲಿ ಸಾಮಾಜಿಕ ಒಂದು ಪುನಶ್ಚೇತನದಲ್ಲಿ ಸಬಲೀಕರಣ ಬರ್ತಾಯಿತ್ತು. ಪೊಲಿಟಿಕಲ್ ಸಿವಿಲ್ ರೈಟ್ಸ್ನ ಉಳಿಸ್ಲಿಕ್ಕೆ ಆ ಒಂದು ಸಬಲೀಕರಣ ವ್ಯವಸ್ಥೆಯನ್ನು ತಗೊಂಡ್ವಿ. ಈ ಕ್ಷೇತ್ರದಲ್ಲಿ ಸಬಲೀಕರಣ, ವಿಕಲಚೇತನರು, ಪೋಷಕರು ಜೊತೆಗೆ ಆ ಒಂದು ವಿಷಯನೂ ಕೂಡ ಸಬಲೀಕರಣ ಆಗಬೇಕಾಗಿದೆ. ನಿಟ್ಟಿನಲ್ಲಿ ಗುರುತಿಸುವಿಕೆ, ಬೇಗ ಗುರುತಿಸುವಿಕೆ, ಬೇಗ ಮಧ್ಯೆ ಭಾಗವಹಿಸುವಿಕೆ ತುಂಬ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ
ಸ್ಥಳೀಯ ಸಂಸ್ಥೆಗಳ ಪಾತ್ರ ತುಂಬ ಆಗುತ್ತೆ. ನಾನು ನಮ್ಮ ಸತ್ಯನಾರಾಯಣ ಅವ್ರನ್ನ ಅಭಿನಂದಿಸ್ತೇನೆ. ಯಾರು ಹೊಣೆಗಾರರು? ಸ್ಥಳೀಯ ಸಂಸ್ಥೆಗಳ, ಪೋಷಕರ, ಸರ್ಕಾರನ, ಸ್ವಯಂ ಸೇವಾ ಸಂಸ್ಥೆಗಳ ಅಂತಂತೇಳಿದರೆ ಹೆಚ್ಚಿನ ಪಾತ್ರ ಸ್ಥಳೀಯ ಸಂಸ್ಥೆಗಳಾಗುತ್ತೆ. ಅದನ್ನು ನಮ್ಮ ಸತ್ಯ ಅವರು ಗುರುತಿಸಿದ್ದಾರೆ, ಅವ್ರನ್ನ ಅಭಿನಂದನೆ ಹೇಳ್ತೇನೆ. ಬೆಂಗಳೂರು ನಗರದಲ್ಲಿ ಈ ರೀತಿಯ ಸಂಸ್ಥೆಗಳಿಗೆ ತುಂಬ ಸ್ಥಳದ ಕೊರತೆ ಇದೆ. ನನಗೆ ಒಂದು ಕೇಸ್ ಬಂತು, ನಮಗೆ ಸ್ಥಳವನ್ನು ಕೊಟ್ಟಿದ್ದಾರೆ, ಬಾಡಿಗೆನೇ ಕೇಳ್ತಾ ಇದ್ದಾರೆ. ಇನ್ನು ಬಾಡಿಗೆ ಕೊಡಲಿಲ್ಲ ಅಂತಂದರೆ ಇನ್ನು ನೀವು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಆ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಸರ್ಕಾರಕ್ಕೆ ಹಣ ಕೊಡೋ ಒಂದು ಯೋಗ್ಯತೆ ಇಲ್ಲದೇ ಇದ್ದರೆ ಸ್ಥಳವನ್ನು ಕೊಡಬಾರ್ದಾ? ಎಲ್ಲಿವರೆಗೆ ಅವರು ಸಮುದಾಯದಲ್ಲಿ ನಾವು ಅಂಗವಿಕಲರಿಗೆ ಕೆಲಸ ಮಾಡ್ತೇವೆ, ಹಣ ಕೊಡಿ, ಅಂಗವಿಕಲರಿಗೆ ಕೆಲಸ ಮಾಡ್ತೇವೆ, ನೀವು ಸಹಾಯ ಮಾಡಿ, ಭಿಕ್ಷೆ ಪಾತ್ರೆಯನ್ನು ಹಿಡ್ಕೊಂಡು ಹೋಗುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಇಲ್ಲ. ಸಾಕಷ್ಟು ಹಣ ಇದೆ. ಸ್ಥಳೀಯ ಸಂಸ್ಥೆಗಳು ಒಂದು ಹೊಣೆಗಾರಿಕೆಯನ್ನು ತಗೋಬೇಕಾಗುತ್ತೆ, ಸ್ಥಳವನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮಾದರಿಯಾಗಿ ಶ್ರೀಯುತ ಸತ್ಯರವರು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾನು BBMP ವಿನಂತಿ ಮಾಡ್ಕೋತೇನೆ. ಕಳೆದ 4-5 ವರ್ಷದಿಂದ 8 ಕೋಟಿ, 9 ಕೋಟಿ, 11 ಕೋಟಿ, 13 ಕೋಟಿ ಇದು RTIನಲ್ಲಿ ತೊಗೊಂಡಿದ್ದಾರೆ ಮಾಹಿತಿ, ನಮಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಯಾರಿಗೋಸ್ಕರವಾಗಿ? ಅಂಗವಿಕಲ ಕಾರ್ಯಕ್ರಮಕ್ಕೆ ಅಂತೇಳಿ. ಖರ್ಚು ಎಷ್ಟಾಗಿದೆ? 25-30 ಲಕ್ಷ. ನೆಟ್ಲಿ BBMP ಗೊತ್ತಿದೆ, BBMP ಸಮಸ್ಯೆ ಸಾಕಷ್ಟಿದೆ. ಆ ನಿಟ್ಟಿನಲ್ಲಿ BBMP ಈ ಕ್ಷೇತ್ರದಲ್ಲಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅವ್ರಿಗೆ ಸ್ಥಳವನ್ನು ಕೊಡಿ, ಹಣಕಾಸು ಆಮೇಲೆ ಸ್ಥಳವನ್ನು ಕೊಡಿ. ಈ ನಿಟ್ಟಿನಲ್ಲಿ ನಾನು ಅವ್ರನ್ನ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹಕ್ಕಿನ ವಿಷಯ, ಘನತೆಯ ವಿಷಯ, ಗೌರವದ ವಿಷಯ, ಭಾಗವಹಿಸುವಿಕೆ ವಿಷಯ, ಅಭಿವೃದ್ಧಿಯ ವಿಷಯ, ಬದಲಾವಣೆ ವಿಷಯ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಬರೀ ಚಾರಿಟಿ ಅಂದರೆ ಆಗೋಲ್ಲ. ನಿಟ್ಟಿನಲ್ಲಿ ಮನೋನಂದನ ಕರೆದು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಶ್ರೀ ರಾಜಣ್ಣ ಅವರು. ಅವರಿಗೆ ನಮ್ಮ ವಂದನೆಗಳು. ದಯಮಾಡಿ ಟ್ರಸ್ಟ್ನ ಬಳಗದಲ್ಲಿ ಜೊತೆಯಾಗಿರುವಂತಹ ಶ್ರೀ ಭಾಸ್ಕರ್ ಅವರು ಶ್ರೀ ಸತ್ಯನಾರಾಯಣ ಅವರಿಗೆ ಮನೋನಂದನದ ಪರವಾಗಿ ಗೌರವವನ್ನು ಅರ್ಪಿಸಬೇಕಾಗಿ ಕೋರಿಕೆ. ಶ್ರೀ ರಾಜಣ್ಣ ಅವರು ದಯಮಾಡಿ ನಮ್ಮ ಕೊಡುಗೆಯನ್ನು ಜೊತೆಗೆ ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಶ್ರೀ ಕಿರಣ್ ಅವರು ಟ್ರಸ್ಟ್ನಲ್ಲಿ ಒಬ್ಬರಾಗಿರುವಂಥ ಶ್ರೀ ಕಿರಣ್. ನೀಲಿ ಅವರು, ನೀಲಿ ಬನ್ನಿ ದಯಮಾಡಿ ಶ್ರೀ ರಾಜಣ್ಣ ಅವ್ರಿಗೆ ಅವರು ನೀಡಿ. ಮನೋನಂದನ ಸಂಸ್ಥೆ ಆರಂಭವಾದ ಸಮಯದಿಂದ ಹಿನ್ನೆಲೆಯಲ್ಲಿ ನಿಂತು ಸದಾ ಬೆಂಬಲವಾಗಿ ಕೆಲಸಗಳಿಗೆ ಉತ್ತೇಜನವನ್ನು ನೀಡ್ತಿರುವಂಥ ಒಬ್ಬ ಮಹನೀಯರು ನಮ್ಮ ಜೊತೆ ಇವತ್ತು ಇದ್ದಾರೆ. ಮನೋನಂದನ ಕುಡಿಗಳು ಧರಿಸುವಂತಹ ಬ್ಯಾಡ್ಜ್ಗಳನ್ನು ಉಚಿತವಾಗಿ ಅವರ ಕಸೂತಿ ಗಾರ್ಮೆಂಟ್ಸ್ ಮುಖೇನ ನೀಡ್ತಾ ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕಲಾವಿದರು, ಕನ್ನಡ ಸಿನಿರಂಗ, ರಂಗಭೂಮಿ, TV ರಂಗದ ದೊಡ್ಡ ಹೆಸರು ಶ್ರೀ ರಮೇಶ್ ಭಟ್ ಮತ್ತು ಅವರ ಸುಪುತ್ರ ದಿಲೀಪ್ ಭಟ್. ರಮೇಶ್ ಜಿ, ನಿಮಗೆ ನಾವು ಎಷ್ಟು ವಂದನೆಗಳನ್ನು ಸಲ್ಲಿಸಿದರೂ ಅದು ಕಡಿಮೆಯೇ. ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಿ. ನೀಲಿ ಬನ್ನಿ, ರಮೇಶ್ ಅವ್ರಿಗೆ ಟ್ರಸ್ಟ್ನ ಪರವಾಗಿ ನೀವು ಗೌರವವನ್ನು ಅರ್ಪಿಸಿ. ನಾವೆಲ್ಲರೂ ಕಾಯ್ತಿದ್ದೀವಲ್ವ, 1 ಅಥವಾ 2 ಮಾತನಾದರೂ ರಮೇಶ್ ಭಟ್ ಅವರು ಹಂಚ್ಕೋಬೇಕು. ನಮ್ಮ ಕ್ರೇಜಿ ಕರ್ನಲ್ ಅವರು ಮಾತಾಡದೆ ಹಾಗೆ ಹೋದರೆ ಏನೋ ಒಂದು ಕೊರತೆ ಆಗುತ್ತಲ್ವ? ಹೌದಾ ಇಲ್ವಾ?